ರೆವಿನ್ಯೂ ಸೆಕ್ಟರ್ ಆ್ಯಸ್ ವೆಲ್ ಆಸ್ ಪೊಲೀಸ್ ಸೆಕ್ಟರ್ ನಾವು ಅದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಸೇಮ್ ನಂಬರ್ಸನ್ನು ಮೇಂಟೈನ್ ಮಾಡಿದ್ದೇವೆ. ಆ ಮೊಬೈಲ್ ಸೆಕ್ಟರ್ಸಲ್ಲಿ ನಮ್ಮ ಒಂದು ಮೊಬೈಲ್ ಸ್ಕ್ವಾಡ್, ಪೊಲೀಸ್ ಮೊಬೈಲ್ ಸ್ಕ್ವಾಡ್ ಕೂಡ ಇರ್ತದೆ. ಅದನ್ನು ಸೂಪರ್ವಿಷನ್ ಮಾಡುವಂತಹ ಕೆಲಸವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಎಲ್ಲ ಏರ್ಪಾಡನ್ನು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಒಟ್ಟಾರೆಯಾಗಿ ನಮ್ಮ ಈ ಎಂಟೈರ್ ಎಲೆಕ್ಷನ್ ಇನ್ಚಾರ್ಜಲ್ಲಿ ಒಟ್ಟು ಒಬ್ಬರು ಅಡಿಷನಲ್ SP, 4 ಜನ DYSP ಮತ್ತು 9 ಜನ CPIಗಳು, 27 ಜನ PSIಸು ಮತ್ತು 82 ಜನ ASIಗಳು, 58 ಜನ ಹೆಡ್ ಕಾನ್ಸ್ಟೇಬಲ್ಸು ಮತ್ತು 394 ಜನ PCಗಳು ಮತ್ತು 120 ಜನ ಹೋಮ್ ಗಾರ್ಡ್ಸನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ 700 ಜನರಿಗಿಂತ ಹೆಚ್ಚು ನಾವು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಾವು KSRP ಬೆಟಾಲಿಯನ್ಸ್ 4 ಉಪಯೋಗಕ್ಕೆ ಪಡ್ಕೊತಾ ಇದ್ದೇವೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ನಿಂದ 8 ಪ್ಲಟೂನ್ಸನ್ನು ನಾವು ತಗೋತಾ ಇದ್ದೇವೆ. ಈ ಫ್ಲೈಯಿಂಗ್ ಸ್ಕ್ವಾಡ್ಸು ನಮ್ಮ ಏನು ರೆವಿನ್ಯೂ ಫ್ಲೈಯಿಂಗ್ ಸ್ಕ್ವಾಡ್ಸ್ ಇದೆ ಅದರೊಟ್ಟಿಗೆ ಕೂಡ ನಾವು ಪೊಲೀಸ್ ಸಿಬ್ಬಂದಿಯನ್ನು ಅವರೊಟ್ಟಿಗೆ ನಿಯೋಜನೆ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನು ಯಾವುದೇ ಅಡೆತಡೆಗಳಿಲ್ಲದಂತೆ, ನ್ಯೂನತೆಗಳಿಲ್ಲದಂತೆ ಮತ್ತು ಚುನಾವಣಾ ಅಕ್ರಮಗಳು ನಡೆಯದಂತೆ ತಡೆಯುವಂಥ ನಿಟ್ಟಿನಲ್ಲಿ ನಾವು ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿ ನಾವು ಕೆಲಸ ಮಾಡೋದಕ್ಕೆ ತಯಾರಿದ್ದೇವೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದಲ್ಲದೆ ಎಲ್ಲ ವೋಟರ್ಸ್ ಆಗಲಿ ಮತ್ತು ಎಲ್ಲ ಕ್ಯಾಂಡಿಡೇಟ್ಸ್ ಆಗಲಿ ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳಿಗೆ ಅವಕಾಶಗಳನ್ನು ಕೊಡದಂತೆ ಎಲ್ಲ ರೀತಿಯ ಸಹಕಾರವನ್ನು ಕಂದಾಯ ಇಲಾಖೆಯೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ಕೊಡಬೇಕು ಅಂತ ಕೂಡ ನಾನು ಕೋರಿಕೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಸೆಕ್ಯೂರಿಟಿ ಕೇಸಸ್ ಅಂತೇಳಿ ಮಾಡ್ತೇವೆ. ಆ ರೀತಿಯ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುವಂತಹ ಯಾವುದೇ ವ್ಯಕ್ತಿಗಳು ಇದ್ದಂಥ ಪಕ್ಷದಲ್ಲಿ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ನಾವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ CRPC ಸೆಕ್ಷನ್ಸ್ ಪ್ರಕಾರ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಮಾಡ್ತೇವೆ ಮತ್ತು ಅವರನ್ನು ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಬೌಂಡ್ ಓವರ್ ಅಂತ ಬಾಂಡ್ ಮಾಡಿಸ್ಕೊಂಡು ಅವರು ಯಾವುದೇ ಅಹಿತಕರ ಘಟನೆಗಳ ನಡೆಯದಂತೆ ಇರಬೇಕು ಮತ್ತು ಗುಡ್ ಬಿಹೇವಿಯರನ್ನು ಇಟ್ಕೊಂಡಿರಬೇಕು ಈ ವೇಳೆಯಲ್ಲಿ ಅಂಥೇಳಿ ಅವ್ರಿಗೆ ತಾಕೀತು ಮಾಡಿ ಕಳಿಸ್ತೇವೆ. ಅದನ್ನು ಮೀರಿ ಅವರೇನಾದರೂ ಕಾನೂನಿನ ತೊಡಕನ್ನು ಮಾಡುವಂಥ ರೀತಿಯಲ್ಲಿ ನಡೆನುಡಿಗಳಿದ್ದಂಥ ಪಕ್ಷದಲ್ಲಿ ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಇರುವಂತಹ ಏನು ಲೈಸೆನ್ಸ್ಡ್ ವೆಪನ್ಸನ್ನು ಕೂಡ ನೀವು ಅದನ್ನು ಡಿಪಾಸಿಟ್ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಅದನ್ನು ಎಲ್ಲ ಲೈಸೆನ್ಸ್ಡ್ ವೆಪನ್ಸ್ ಇರುವಂಥವರು ಕೂಡ ಸಮೀಪದ ಪೊಲೀಸ್ ಠಾಣೆಗೆ ಅವರ ವೆಪನ್ಸನ್ನು ಡಿಪಾಸಿಟ್ ಮಾಡಬೇಕು. ಎಲೆಕ್ಷನ್ ಪ್ರಕ್ರಿಯೆ ಮುಗಿದ ನಂತರ ನಾವು ಅವರಿಗೆ ವಾಪಸ್ ನೀಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ.